Hello students, welcome to our YouTube channel. So in this video I am going to discuss about manufacturing process of nitric acid in detail. Last two videos allu kuda introduction ಮತ್ತು manufacturing process steps, raw materials ಎಲ್ಲವನ್ನು ನೋಡಿದ್ರಿ. So in this video I am going to discuss in detail about steps. Okay, few steps ಗಳನ್ನು ಮಾತ್ರ discussions ಮಾಡ್ತೀನಿ. Okay, keep watching here. ಈ ವಿಡಿಯೋವನ್ನು till the end ವರೆಗೂ ವಾಚ್ ಮಾಡ್ತಾ ಹೋಗ್ರಿ. See, this is the flow chart for the manufacture or preparation of nitric acid by Ostwald's process. Okay, see, first one ಇದರಲ್ಲಿ ಏನು involvement ಆಗಿದೆ ಅಂದ್ರೆ first step which is nothing but that is converter. In this video, in this complete flow chart, ನೀವು ನೋಡಬಹುದು this part we are going to call it as converter. This one which is nothing but cooler ಅಥವಾ cooling pipes. Okay, and this one which is nothing but oxidation chamber, that is third step. Next one, this is called as a absorption tower. This is complete ಇದನ್ನ ಏನಂತ ಕಾಲ್ ಮಾಡ್ತೀವಿ, absorption tower. ಲಾಸ್ಟ್ ಅಲ್ಲಿ ಪ್ರಾಡಕ್ಟ್ ಕಲೆಕ್ಷನ್ ಆಗುತ್ತಲ್ಲ, ಕಲೆಕ್ಷನ್ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಏನು ಅಂದ್ರೆ ಕಾನ್ಸಂಟ್ರೇಷನ್ ಅಂತ ಕಾಲ್ ಮಾಡ್ತೀವಿ. ಏನಂತ ಕಾಲ್ ಮಾಡ್ತೀವಿ? ಕಾನ್ಸಂಟ್ರೇಷನ್. ಓಕೆ, ಸೊ ಇದೇ ಸ್ಟೆಪ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಿ, ಇನ್ ದಿಸ್ ಫಸ್ಟ್ ಸ್ಟೆಪ್, ಓಕೆ, ಸೊ ನೈಟ್ರಿಕ್ ಆಸಿಡ್ ಅನ್ನ ಫಸ್ಟ್ ಸ್ಟೆಪ್ ಅಲ್ಲಿ ಕನ್ವರ್ಟರ್ ಅಲ್ಲಿ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಒನ್ ಏನು ಅಂತಂದ್ರೆ ಸೊ ದಿಸ್ ಈಸ್ ಕಾಲ್ಡ್ ಆಸ್, ಇಲ್ಲಿ ಏನ್ ಶೋ ಆಗ್ತಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಕಂಪ್ಲೀಟ್ಲಿ, ದಿಸ್ ಇಸ್ ಕಾಲ್ಡ್ ಆಸ್ ಅ ಕನ್ವರ್ಟರ್. ಸೊ ಫಸ್ಟ್ ಒನ್, this converter is made up of a steel tank. Okay, so ಇದೆಲ್ಲ ಕಂಪ್ಲೀಟ್ ಆಗಿ ಯಾವ್ದ್ರಿಂದ ರೆಡಿ ಆಗಿದೆ ಅಂತಂದ್ರೆ ಸ್ಟೀಲ್ ಟ್ಯಾಂಕ್ ಇಂದ, ಸ್ಟೀಲ್ ಮಟೀರಿಯಲ್, ಅದಕ್ಕೆ ಸ್ಟೀಲ್ ಟ್ಯಾಂಕ್ ಅಂತ ಯೂಸ್ ಮಾಡಿದ್ವಿ. ಅಂಡ್ ವಿಚ್ ಕನ್ಸಿಸ್ಟ್ ಆಫ್, ಓಕೆ, ದಿಸ್ ಸ್ಟೀಲ್ ಟ್ಯಾಂಕ್ ಕನ್ಸಿಸ್ಟ್ ಆಫ್ ಕ್ಯಾಟಲಿಸ್ಟ್. ಯಾವುದು? ಪ್ಲಾಟಿನಮ್ ಕ್ಯಾಟಲಿಸ್ಟ್. ಅದರಲ್ಲಿ ಪ್ಲಾಟಿನಮ್ ಕ್ಯಾಟಲಿಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ. Next one, so a mixture of, okay, a mixture of ammonia and oxygen. ಅಮೋನಿಯಾ ಮತ್ತೆ ಆಕ್ಸಿಜನ್ ಅನ್ನ ಸೊ ಏನ್ ಮಾಡ್ಬೇಕು, ಸೊ ಈ ಕನ್ವರ್ಟರ್ ಅಲ್ಲಿ ಪಾಸ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಸೊ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಸೊ ದಿಸ್ ಕನ್ವರ್ಟರ್ ಈಸ್ ಹೀಟೆಡ್. ಎಷ್ಟು ಟೆಂಪರೇಚರ್ ಹೀಟ್ ಮಾಡಬೇಕು ಅಂತಂದ್ರೆ 700 ಡಿಗ್ರಿ ಸೆಲ್ಸಿಯಸ್. ಓಕೆ, ಅಮೋನಿಯಾ ಪ್ಲಸ್ ಆಕ್ಸಿಜನ್ ಎರಡನ್ನೂ ಕನ್ವರ್ಟರ್ ಪಾಸ್ ಮಾಡಿದ್ಮೇಲೆ ಸೊ ಕೆಮಿಕಲಿ ರಿಯಾಕ್ಟ್ ಆಗೋದಕ್ಕೆ 700 ಡಿಗ್ರಿ ಸೆಲ್ಸಿಯಸ್ ಗೆ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ when these two react each other, ಅವೆರಡೂ ರಿಯಾಕ್ಟ್ ಆದಾಗ which produces, ಏನ್ ಪ್ರೊಡ್ಯೂಸ್ ಮಾಡುತ್ತಾ? ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಾ. ಎಲ್ಲಿ? ಕನ್ವರ್ಟರ್ ಅಲ್ಲಿ. Okay, so this is about the first step, that is converter. Okay, so next one, second step, which is nothing but a cooler ಅಥವಾ cooling pipes. Okay, which means that so the gas coming out of the converter, which means so ಕನ್ವರ್ಟರ್ ಇಂದ ಏನ್ ಗ್ಯಾಸ್ ಹೊರಗಡೆ ಬರ್ತಾ ಇದೆಯಲ್ಲ, ದಟ್ ಈಸ್ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್. ಓಕೆ, ಸೊ ಅದನ್ನ ಎಲ್ಲಿ ಪಾಸ್ ಮಾಡಬೇಕು? ಸೊ ದಟ್ ಗ್ಯಾಸ್ ಪಾಸ್ಡ್ ಇಂಟು ದಿ ಕೂಲರ್ಸ್ ಅಥವಾ ಕೂಲಿಂಗ್ ಪೈಪ್ಸ್. ಓಕೆ, ಸೊ ಫಂಕ್ಷನ್ ಏನು? ಕೂಲಿಂಗ್ ಪೈಪ್ಸ್ ಫಂಕ್ಷನ್ ಏನು ಅಂತಂದ್ರೆ ಸೊ ಹೈ ಇದೆ ಟೆಂಪರೇಚರ್, ಅದನ್ನ ಏನ್ ಮಾಡಬೇಕು? ಡಿಕ್ರೀಸ್ ಮಾಡಬೇಕು. ಓಕೆ, ಸೊ ವಿಚ್ ಮೀನ್ಸ್ ಸೊ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಅನ್ನ ಕೂಲರ್ಸ್ ಅಥವಾ ಕೂಲಿಂಗ್ ಪೈಪ್ಸ್ ಅಲ್ಲಿ ಪಾಸ್ ಮಾಡಿದ್ಮೇಲೆ ಸೊ ಇಲ್ಲಿ ಕಂಪ್ಲೀಟ್ ಯೂನಿಟ್ ಒಳಗೆ ಏನಾಗುತ್ತೆ ಅಂತಂದ್ರೆ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಇಂದು ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಎಷ್ಟು ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ? ಅಪ್ ಟು 200 ಡಿಗ್ರಿ ಸೆಲ್ಸಿಯಸ್. ಎಷ್ಟು? 200 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಕೂಲಿಂಗ್ ಪೈಪ್ಸ್ ಏನ್ ಮಾಡುತ್ತೆ? ಟೆಂಪರೇಚರ್ ಅನ್ನ ಕಡಿಮೆ ಮಾಡುತ್ತೆ. ಬಹಳ ಹಾಟ್ ಆಗಿತ್ತು ಅಂತಂದ್ರೆ ಕೂಲ್ ಮಾಡುತ್ತೆ ಅನ್ನೋದಷ್ಟೇ. ಓಕೆ, ಸೊ ಅಂದ್ರೆ ಇಲ್ಲಿ ಫಾರ್ಮೇಶನ್ ಆಗಿದ್ದೇನು ಅಂತಂದ್ರೆ ಕೂಲ್ಡ್ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್. Okay, this is about the second step. Okay, what is the third step? Third step ಏನು ಅಂತಂದ್ರೆ ಆಕ್ಸಿಡೇಷನ್ ಚೇಂಬರ್. ಯಾವುದು? ಆಕ್ಸಿಡೇಷನ್ ಚೇಂಬರ್. See, the cooled gas ಇಲ್ಲೇನ್ ಫಾರ್ಮೇಶನ್ ಆಗಿದೆಯಲ್ಲ ಯಾವ್ದ್ರಲ್ಲಿ? ಕೂಲರ್ಸ್ ಅಲ್ಲಿ. The cooled gas passed into the oxidation chamber. Okay, so coolers ಅಲ್ಲಿ ಫಾರ್ಮೇಶನ್ ಆಗಿರುವಂತಹ ಕೂಲ್ಡ್ ಗ್ಯಾಸ್ ಅನ್ನ ಆಕ್ಸಿಡೇಷನ್ ಚೇಂಬರ್ ಒಳಗಡೆ ಏನ್ ಮಾಡ್ತೀವಿ? ಪಾಸ್ ಮಾಡ್ತೀವಿ. ಓಕೆ, ಸೊ ವೇರ್ ವಿಚ್ ಮೀನ್ಸ್ ಆಕ್ಸಿಡೇಷನ್ ಚೇಂಬರ್ ಅಲ್ಲಿ
ಆಕ್ಸಿಡೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಅಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ, ವಿಚ್ ಮೀನ್ಸ್ ದಟ್ addition of oxygen takes place, which means that nitric oxide, this nitric oxide reacts with the excess amount of oxygen and produces nitrogen dioxide. ಏನು ಪ್ರೊಡ್ಯೂಸ್ ಮಾಡುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಿ. ಸೊ ಆಕ್ಸಿಡೇಷನ್ ಚೇಂಬರ್ ಒಳಗಡೆ. ಓಕೆ, ಸೊ ಫಸ್ಟ್ ಒನ್ ಕನ್ವರ್ಟರ್, ಸೆಕೆಂಡ್ ಒನ್ ಕೂಲರ್ಸ್ ಆರ್ ಕೂಲಿಂಗ್ ಪೈಪ್ಸ್, ಥರ್ಡ್ ಒನ್ ವಿಚ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಚೇಂಬರ್. ಸೊ ಇನ್ ದಿಸ್ ವಿಡಿಯೋ ಈ ಮೂರು ಸ್ಟೆಪ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಇದ್ರ ಬಗ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಅಥವಾ ಏನಾದ್ರೂ ಗೊತ್ತಾಗಿಲ್ಲ, ಇದ್ರಲ್ಲಿ ಯಾವ್ದಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಅಥವಾ ಸೊ ಇದ್ರ ಬಗ್ಗೆ ಕಂಟೆಂಟ್ ಬೇಕಾಗಿತ್ತು ಅಂತಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಅಥವಾ ನನ್ನ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಪೀಪಲ್. ಓಕೆ, ಸೊ ಸ್ಟೇ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.